ಹಲೋ ನಮಸ್ಕಾರ ವೀಕ್ಷಕರೇ, ನಿನ್ನೆ ಬಿಗ್ ಬಾಸ್ ಮನೆಯಿಂದ ಸೂರಜ್ ಅವರು ಆಚೆ ಹೋದ್ರು ಅಂತ ಗೊತ್ತಿದೆ ಸಾಟರ್ಡೆ ಎಪಿಸೋಡ್ ಅಲ್ಲಿ. ಬಟ್ ಇಂದು ಸಂಡೇ ಎಪಿಸೋಡ್ ಅಲ್ಲಿ ಯಾರು ಆಚೆ ಹೋಗಿದ್ದಾರೆ, ಸುದೀಪ್ ಸರ್ ಅವರು ಬಂದಿದ್ದಾರೆ. ಫುಲ್ ಮಾಹಿತಿ ನೋಡೋಣ. ಬಿಗ್ ಬಾಸ್ ಅನ್ನೇ ಗೆಲ್ಲೋ ಒಂದು ಸ್ಪರ್ಧಿ ಆಚೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಫುಲ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಾಗಿ ನಿಮಗೆಲ್ಲ ಗೊತ್ತಿರಬಹುದು, ಧ್ರುವಂತ್ ಹೋಗ್ಬಹುದು ಅಥವಾ ಸ್ಪಂದನ ಹೋಗ್ಬಹುದು ಅಂತ ನಾವು ಎಲ್ಲರೂ ನೋಡ್ತಾ ಇದ್ವಿ. ಬಟ್ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ನಿನ್ನೆ ಸಡನ್, ಆಲ್ ಆಫ್ ಸಡನ್. ಈ ವಾರ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಇನ್ನೂ ಒಬ್ರು ಹೋಗ್ಲೇಬೇಕು. ರಾಶಿಕಾ ಅವರಿದ್ದಾರೆ, ಮತ್ತೆ ಸ್ಪಂದನ ಅವರಿದ್ದಾರೆ, ತುಂಬಾ ಜನ ಅವರಿದ್ದಾರೆ. ಬಟ್ ಆಲ್ಮೋಸ್ಟ್ ನಿನ್ನೆ ಎಲ್ಲ ನ್ಯೂಸ್ ಏನಾಗ್ತಾ ಇತ್ತು ಅಂದ್ರೆ ಸ್ಪಂದನರವರು ಆಚೆ ಹೋಗಿದಾರಂತೆ. ಅಂದ್ರೆ ಇಬ್ರು ಸೂರಜ್ ಮತ್ತೆ ಸ್ಪಂದನ ಹೋಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇತ್ತು. ಬಟ್ ಬೆಳಗ್ಗೆ ಒಂದು ಟ್ವಿಸ್ಟ್ ಗಳು ಬರ್ತಾ ಇದೆ. ಸ್ಪಂದನ ಅಥವಾ ಮಾಳು ಹೋಗ್ತಾರಂತೆ ಮಾಹಿತಿ ಬರ್ತಾ ಇದೆ. ಮಾಳೂರವರು ಕೂಡ ಬಿಗ್ ಬಾಸ್ ಮನೆಯಿಂದ ಇವತ್ತು ಅಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಆಚೆ ಹೋಗ್ತಾರಂತ ನ್ಯೂಸ್ ಬರ್ತಾ ಇದೆ. ಬಟ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೂ ಆಡ್ತಾ ಇಲ್ಲ ಗೊತ್ತು. ಬಟ್ ಅವ್ರಿಗೆ ಆಚೆ ಫ್ಯಾನ್ ಬೇಸ್ ಸಖತ್ತಾಗಿದೆ. ಬಟ್ ನನ್ನ ಪ್ರಕಾರ ಅವರು ಉಳ್ಕೋತಾರೆ. ಸ್ಪಂದನರವರು ಆಚೆ ಹೋಗ್ಬೋದು. ಬಟ್ ಸ್ಪಂದನರವ್ರಿಗೂ ಕೂಡ ಒಂದು ತಕ್ಕ ಮಟ್ಟಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ನೋಡ್ಬೇಕು. ನನ್ನ ಪ್ರಕಾರ ಒಂದು 90% ಸ್ಪಂದನ ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಒಂದು 10% ಎಲ್ಲೋ ಮಾಳು ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಕೂಡ ಕಿಚ್ಚ ಸುದೀಪ್ ಸರ್ ಅವರು ಒಂದು ಎಪಿಸೋಡ್ ಅನ್ನು ನಡೆಸ್ಕೊಡಕ್ಕೆ ಬರ್ತಾ ಇಲ್ಲ. ಬಟ್ ಬೇರೆ ಬೇರೆ ಗೆಸ್ಟ್ ಗಳು, ಅನುಪಮ ಅವರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಬಟ್ ಉಳಿದವರು ಎಲ್ಲರೂ ಕೂಡ ಸೇವ್ ಆಗಿದ್ದಾರೆ. ಗಿಲ್ಲಿ ಅಂದ್ರು ಕ್ಯಾಪ್ಟನ್ ಆಗಿ. ಬಟ್ ಅಲ್ಲಿ ಆಲ್ಮೋಸ್ಟ್ ಗಿಲ್ಲಿನೇ ಫಿಕ್ಸ್ ಆಗಿದೆ. ಈ ಬಾರಿ ವಿನ್ನರ್ ಯಾರು ಅಂತ ನೋಡಿದ್ರೆ ಗಿಲ್ಲಿನೇ. ಬಟ್ ಮಾಲೂರವರು ಕೂಡ ಎಲ್ಲೋ ಒಂಚೂರು ಗೆಲ್ಲುವ ಒಂದು ಕೆಪಾಸಿಟಿ ಇತ್ತು. ಬಟ್ ಅವರು ಆಚೆ ಹೋದ್ರ ಅಂತ ನ್ಯೂಸ್ ಬರ್ತಾ ಇದೆ. ನೋಡ್ಬೇಕು. ಸ್ಪಂದನ ಅಥವಾ ಮಾಳು ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.